ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಕಾಸ್ಟ್ ಅಕೌಂಟಿಂಗ್ ಚಾಪ್ಟರ್ 3 10 ಪ್ರಾಬ್ಲಮ್ಸ್ನ ನೋಡೋಣಂತ. ಅದ್ರೊಳಗೆ ಟೆನ್ ಮಾರ್ಕ್ಸ್ ಪ್ರಾಬ್ಲಮ್ದಾಗ 4 ಮೆಥಡ್ ಅದಾವ: ಲಿಫೋ, ಫಿಫೋ, ಸಿಂಪಲ್, ಆವ್ರೇಜ್, ಬಿನ್ ಕಾರ್ಡ್ ಅಂತ. ಈ 4 ಮೆಥಡ್ ಮೇಲೂ ನಾವು ಒಂದೊಂದು ಪ್ರಾಬ್ಲಮ್ ಬಿಡಿಸ್ಕೊಂತ ಹೋಗೋಣ, ಅವಾಗ ಗೊತ್ತಾಗುತ್ತೆ. ಫಸ್ಟ್ ಮೆಥಡ್ ನಾನು ಇಲ್ಲಿ ಫಿಫೋ ತೊಗೊಂಡೇನಿ. ಫಿಫೋ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ. ಇದ್ರ ಫಾರ್ಮೆಟ್ ಇಲ್ಲಿ ಐತೆ ನೋಡಿ. ಫುಲ್ 4 ಮೆಥಡಿಗೂ ಇದ ಫಾರ್ಮೆಟ್ ಇದು ಆಗುತ್ತೆ. ಬಿನ್ ಕಾರ್ಡಿಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಸ್ಟೋರ್ ಲೆಜರ್, ಡೇಟ್, ರಿಸಿಪ್ಟ್, ಇಶ್ಯೂ, ಬ್ಯಾಲೆನ್ಸ್ ಅಂತ ಹಚ್ಕೊಂಡು ರಿಸಿಪ್ಟಿಗೆ ಕ್ವಾಂಟಿಟಿ, ರೇಟ್, ಅಮೌಂಟ್, ಇಶ್ಯೂಗೆ ಕ್ವಾಂಟಿಟಿ, ರೇಟ್, ಅಮೌಂಟ್, ಬ್ಯಾಲೆನ್ಸ್ಗೆ ಕ್ವಾಂಟಿಟಿ, ರೇಟ್, ಅಮೌಂಟ್ ಹಚ್ಕೋದು. ಫಸ್ಟ್ ಕ್ವಶನ್ದಾಗ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿರ್ತಾರಲ್ಲ ಅವ್ರ ಓಪನಿಂಗ್ ಬ್ಯಾಲೆನ್ಸ್, ನಾವು ಅದನ್ನ ಡೈರೆಕ್ಟ್ ಹೋಗಿ ಬ್ಯಾಲೆನ್ಸ್ ಕಾಲಮಿಗೆ ಹಚ್ತೀವಿ. ನೆಕ್ಸ್ಟ್ ಪರ್ಚೇಸ್ ಏನಾರ ಬಂತಂದ್ರ, ಪರ್ಚೇಸ್ ರಿಸೀವ್ ಏನಾರ ಬಂತಂದ್ರ ಅದು ರಿಸಿಪ್ಟ್ ಸೈಡ್ ನಾವು ಹಚ್ಕೋತೀವಿ. ನೆಕ್ಸ್ಟ್ ಇಶ್ಯೂ ಅಂತ ಏನೋ ಶಬ್ದ ಸೆಂಟೆನ್ಸ್ ಬಂದಿದ್ರೆ ಅದನ್ನ ನಾವು ಇಶ್ಯೂ ಕಡೆ ಹಚ್ಕೋತೀವಿ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. 1st January ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ 800 ಯೂನಿಟ್ಸ್ at ₹10 per ಯೂನಿಟ್ಸ್ ಅಂತ ಐತಿ. ಅದನ್ನ ನಾವು ಫಸ್ಟ್ ಜಾನ್ ಅಂತ ಹಚ್ಕೊಂಡು ಫಸ್ಟ್ ಜಾನ್ ಅಂತ ಹಾಕೊಂಡು ಓಪನಿಂಗ್ ಬ್ಯಾಲೆನ್ಸ್ ಐತಿ ಅದು. ಸೊ ನಾವು ಅದನ್ನ ಡೈರೆಕ್ಟ್ ಬ್ಯಾಲೆನ್ಸ್ ಹಚ್ಕೋತೀವಿ. ಇಂಟು 10 ಮಾಡಿದ್ರೆ 8,000. ನೆಕ್ಸ್ಟ್ 1st January ಇದು ಕ್ಲೋಸ್ ಆಯ್ತು. ನೆಕ್ಸ್ಟ್ 3rd Jan ಏನೈತಿ ಪರ್ಚೇಸ್ಡ್ ಏನೈತಿ ರಿಸಿಪ್ಟ್ ಕಾಲಮ್ದಾಗ ಹಚ್ಕೋತೀವಿ ನಾವು. ಎಷ್ಟು ಹೇಳ್ಯಾರ ಯೂನಿಟ್? 600 ಯೂನಿಟ್ಸ್ at ₹12 per ಯೂನಿಟ್ಸ್ ಅಂತ ಹೇಳ್ಯಾರ. 600 ರೇಟ್ದಾಗ 12 ಕೊಟ್ಟಾರ. 2 ಇಂಟು ಮಾಡಿದ್ರೆ 7,200. ಇವಾಗ ಹಿಂದಿನ ಬ್ಯಾಲೆನ್ಸ್ ಏನಾರ ಇದ್ರೆ ಅದನ್ನ ಮತ್ತೆ ಕೆಳಗೆ ಹಚ್ಕೋಬೇಕು. 800ನ ಕೆಳಗೆ ಹಚ್ಕೊಂಡು ನೆಕ್ಸ್ಟ್ ಇಲ್ಲಿ ಏನ್ ಬರ್ಕೊಂಡಿವಲ್ಲ ಪರ್ಚೇಸ್ ಅಮೌಂಟ್ ನ ಅದನ್ನು ಹಚ್ಕೊಂಡು ಮುಗಿಸ್ಬೇಕು. ಇಷ್ಟ. ಇದು 3rd January ಮುಗೀತು. ಓಕೆ. ನೆಕ್ಸ್ಟ್ 7th Jan. 7th Janದಾಗ ಏನೈತಿ 1300 ಯೂನಿಟ್ಸ್ ಇಶ್ಯೂ ಆಗೈತಿ. ಸೊ ನಾವು ಅದನ್ನ ಇಲ್ಲಿ ಹೆಂಗ್ ತಗೋಬೇಕಂದ್ರೆ ಫಿಫೋ ಅಲ್ಲ, ಫಸ್ಟ್ ಬ್ಯಾಲೆನ್ಸ್ ಅಮೌಂಟ್ ಏನ್ ಇರ್ತೈತಲ್ಲ ಅದ್ರೊಳಗಿಂದ ತಕ್ಕೋದು. ಅಂದ್ರೆ ಈಗ 1300ನ 800ದಾಗ ಫಸ್ಟ್ ತಕ್ಕೋಬೇಕು. 1300ನ ಫುಲ್ ತಕ್ಕೋಕ 800ದಾಗ ಆಗೋದಿಲ್ಲ. ಸೊ ಫಸ್ಟ್ 800 ಹಚ್ಕೋಬೇಕು. 800 ಮಾಡಿದ್ರೆ 8,000. ನೆಕ್ಸ್ಟ್ ಇನ್ನು 1300ದಾಗ 800 ಯೂನಿಟ್ಸ್ ಹೋದ್ರ ಇನ್ನು ನಮ್ಗ ಎಷ್ಟು ಉಳಿತೈತಿ? ಇನ್ನು ನಮ್ಗ 500 ಯೂನಿಟ್ಸ್ ಉಳಿತಾವ. ಅದನ್ನ ನೆಕ್ಸ್ಟ್ ಈಗ 800 ಅಮೌಂಟ್ ಖಾಲಿ ಆಯ್ತು. ನೆಕ್ಸ್ಟ್ 600ದಾಗ ತಕೋಕ್ ಬರ್ತೈತಿ ನೋಡ್ಬೇಕು. ಎಸ್, ಇನ್ನು 500 ಯೂನಿಟ್ಸ್ ನ 600 ಯೂನಿಟ್ಸ್ ದಾಗ ತಗೋಬಹುದು ನಾವು. ಸೊ ಎಷ್ಟು ಬ್ಯಾಲೆನ್ಸ್ ಎಷ್ಟೈತಿ? 500 ಇಂಟು 12 ಮಾಡಿದ್ರೆ 500 ಇಂಟು 12 ಮಾಡಿದ್ರೆ 6,000. ಇವಾಗ 800 ಖಾಲಿ ಆಯ್ತು. 600ದಾಗ 500 ತಗೊಂಡ್ವಿ. ಬ್ಯಾಲೆನ್ಸ್ ಇನ್ನು ಎಷ್ಟೈತಿ? 100 ಉಳಿದೈತಿ. ಸೊ ಅದನ್ನ ಹಚ್ಕೋಬೇಕು. ಈಗ 7th Jan ಮುಗೀತು. ನೆಕ್ಸ್ಟ್ 10th Jan ಏನೈತಿ ಪರ್ಚೇಸ್ 2000 ಯೂನಿಟ್ಸ್ at ₹10 per ಅಂತ ಪರ್ಚೇಸ್ ಹೇಳ್ಯಾರ. ರಿಸಿಪ್ಟ್ ಕಡೆ ಹಚ್ಕೋತೀವಿ. 2000 ಇಂಟು 10 ಮಾಡ್ಕೊಂಡ್ರೆ ನಮ್ಗೆ 20,000 ಬರುತ್ತೆ ಆನ್ಸರ್. ಇದನ್ನ ಬ್ಯಾಲೆನ್ಸಿಗೆ ಹೋಗಿ ಹಚ್ಕೋತೀವಿ. ಇಲ್ಲೇ 100 ಮೇಲಿನ ಬ್ಯಾಲೆನ್ಸ್ ನ ಮತ್ತೆ ಕೆಳಗೆ ಇಳಿಸ್ಕೋಬೇಕು. 12 ಮಾಡಿದ್ರೆ 1200 ಹಚ್ಕೊಂಡು ಈ 2000 ಇಲ್ಲೇ ಹಚ್ಕೋಬೇಕು. ಇಂಟು ಮಾಡಿದ್ರೆ ಇದು 10th Jan ಮುಗೀತು. ನೆಕ್ಸ್ಟ್ 16th
16th ಜಾನ್ ಏನು ಕೊಟ್ಟಾರ ಅವರು ಇಶ್ಯೂಡ್ 300 ಯೂನಿಟ್ಸ್ 300 ಯೂನಿಟ್ಸ್ನ ನಾವು ಫಸ್ಟ್ ಫಿಫೋ ಅಲ್ಲ ಫಸ್ಟ್ ಇಂದ ಹೋಗ್ತೀವಿ ಫಸ್ಟ್ ಬ್ಯಾಲೆನ್ಸ್ ಏನೈತಿ 100 ಐತಿ 100ದಾಗ 300 ಆಗೋದಿಲ್ಲ ಸೊ ಎಷ್ಟೈತಿ 100 ಅಷ್ಟು ತಗೋತೀವಿ ನಾವು ಇಲ್ಲಿ ನೆಕ್ಸ್ಟ್ ಇನ್ನು 300ದಾಗ 100 ಅಷ್ಟ ತಗೊಂಡಿ ನಾವು ಇನ್ನು 200 ನಮ್ಗೆ ಬಾಕಿ ಐತಿ ಆ 200ನ ನಾವು 2000ದಾಗ ತಗೋಬೇಕು 2000ನ 200ದಾಗ ತಗೋತೀವಿ ನಾವು ಎಷ್ಟೈತಿ ಇಂಟು 10 ರೇಟ್ ಅದರ ಅಮೌಂಟ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಹಚ್ಕೋಬೇಕು 2000 ಇವಾಗ ಬ್ಯಾಲೆನ್ಸ್ದಾಗ 2000ದಾಗ 200 ಹೋದ್ರೆ 1800 ಉಳಿತೈತಿ ನೆಕ್ಸ್ಟ್ ಅದರದ ರೇಟ್ ಏನೈತಿ 10 18,000 ಓಕೆ 16th ಜಾನ್ದು ಮುಗೀತು ನೆಕ್ಸ್ಟ್ 30th ಜಾನ್ ಏನು ಹೇಳ ಪರ್ಚೇಸ್ 500 ಯೂನಿಟ್ಸ್ at ₹15 per units ಎಷ್ಟೈತಿ 500 ಯೂನಿಟ್ಸ್ 15 per ಯೂನಿಟ್ಸ್ ಹಂಗೆ ಮಾಡಿದ್ರೆ ನಮ್ಗೆ 2 ಇಂಟು ಮಾಡಿದ್ರೆ 7500 ಯೂನಿಟ್ಸ್ ಬರುತ್ತೆ ಇದನ್ನ ಹೋಗಿ ನಾವು ಬ್ಯಾಲೆನ್ಸ್ ಫಸ್ಟ್ ಮೇಲಿನ ಬ್ಯಾಲೆನ್ಸ್ನ ಕೆಳಗೆ ಹಚ್ಕೋಬೇಕು ಆಮೇಲೆ ಇಲ್ಲಿದೇನು ಬ್ಯಾಲೆನ್ಸ್ ಏನ್ರಿ ಪರ್ಚೇಸ್ ಕಡೆ ಏನ್ರಿ ಇತ್ತಂದ್ರೆ ಅದನ್ನ ತಂದು ಕೆಳಗೆ ಹಚ್ಬೇಕು 500 ಇಂಟು 15 7500 ಇವಾಗ ಇವೆರಡು ಕಾಲಮ್ ಬ್ಯಾಲೆನ್ಸ್ ಒಳಗಿನ ಇದನ್ನ ಎರಡು ಆ್ಯಡ್ ಮಾಡಿದ್ರೆ ನಮಗೆ 2300 ಇದು ಅಮೌಂಟ್ ಕಾಲಮ್ನ ಆ್ಯಡ್ ಮಾಡಿದ್ರೆ ನಮಗೆ 25500 ಇದು ಫಿಫೋ ಮೆಥಡ್